ಎಲ್ಲರಿಗೂ ನಮಸ್ಕಾರಗಳು. ತೂಕ ಹೆಚ್ಚುವಿಕೆ, ಬೊಜ್ಜು ಅಥವಾ ಸ್ಥೂಲಕಾಯ ಅಂತ ಏನು ಹೇಳ್ತೀವಿ, ಅದು ಇವತ್ತಿನ ಸಮಾಜದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಎಲ್ಲರಿಗೂ ಒಂದು ಶಾಪನೆ ಅಂತಾನೆ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕೆಂದರೆ ಸಣ್ಣ ಮಕ್ಕಳಲ್ಲೂ ಕೂಡ ನಾವು ಇವತ್ತು ಈ ಬೊಜ್ಜಿನ ಸಮಸ್ಯೆಯಿಂದಾಗಿ ಅನೇಕ ರೀತಿಯಾದಂತಹ ಅಡ್ಡ ಪರಿಣಾಮಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, PCOS ಇರ್ಬೋದು, ಥೈರಾಯ್ಡ್ ಡಿಸ್ಫಂಕ್ಷನ್ ಇರ್ಬೋದು, ಹೀಗೆ ಹಲವಾರು ವ್ಯಾಧಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ನಾನು ಇವತ್ತಿನ ಸಂಚಿಕೆಯಲ್ಲಿ ಬೊಜ್ಜಿನಿಂದಾಗಿ ಮಧುಮೇಹ ಮತ್ತು ಅದರಿಂದಾಗುವಂತಹ ಅಡ್ಡ ಪರಿಣಾಮಗಳು ಮತ್ತು ಅದಕ್ಕೆ ಯಾವ ರೀತಿಯಾದಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಈ ಬೊಜ್ಜು ಮತ್ತು ಮಧುಮೇಹ ಅನ್ನೋದು ಒಂದರ ಮೇಲೆ ಒಂದು ಅವಲಂಬಿತ ಆಗಿದೆ. ಬೊಜ್ಜು ಇರುವವರಲ್ಲಿ ಶೇಕಡ 40-45% ವ್ಯಕ್ತಿಗಳಲ್ಲಿ ಈ ಒಂದು ಮಧುಮೇಹ ಅಥವಾ ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ, ಅದು ಒಂದು ಕಾಮನ್ ಆಗಿ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ಮಧುಮೇಹದ ಪೂರ್ವ ಲಕ್ಷಣ ಇರುವಂತಹವರಲ್ಲಿ ಶೇಕಡ 25% ವ್ಯಕ್ತಿಗಳಲ್ಲಿ ಬೊಜ್ಜು ಇರುವಂತಹವರಲ್ಲಿ ಈ ಮಧುಮೇಹದ ಪೂರ್ವ ಲಕ್ಷಣಗಳಿರುತ್ತೆ. ಅವರು ತಮ್ಮ ದೈನಂದಿನ ಜೀವನದಲ್ಲಿ ಈ ಬೊಜ್ಜನ್ನು ಕಡಿಮೆ ಮಾಡಿಕೊಂಡಲ್ಲಿ ಅದು ಮಧುಮೇಹವಾಗಿ ಕನ್ವರ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ನಾವು ಅಧ್ಯಯನಗಳ ಮುಖಾಂತರ ತಿಳ್ಕೊಂಡಿದ್ದೇವೆ. ಅಂದರೆ ಯಾರಿಗೆ ಪೂರ್ವ ಲಕ್ಷಣಗಳಿರುತ್ತೋ, ಅಂದರೆ ಮಧುಮೇಹ ಬರ್ಬೋದು, ಇನ್ನೊಂದು 2 ವರ್ಷದಲ್ಲಿ ಮಧುಮೇಹ ಬರಬಹುದು, ಬೊಜ್ಜಿನಿಂದಾಗಿ ಮಧುಮೇಹ ಬರಬಹುದು ಅಥವಾ ಲಕ್ಷಣಗಳು ಮಧುಮೇಹದ್ದಿದೆ ಅಂತ ಅನ್ನಿಸತ್ತೋ, ಅವರಿಗೆ ಅಧ್ಯಯನಗಳ ಪ್ರಕಾರ 2 ವರ್ಷಗಳಲ್ಲಿ ಖಂಡಿತವಾಗಿಯೂ ಮಧುಮೇಹ ಬರುವಂತಹ ಒಂದು ಚಾನ್ಸಸ್ ಇರುತ್ತೆ. ಆದ್ರೆ ಅವರು ಬೊಜ್ಜನ್ನ ಅಂದ್ರೆ ತೂಕವನ್ನ ಕಮ್ಮಿ ಮಾಡ್ಕೊಂಡಂತಲ್ಲಿ ಖಂಡಿತವಾಗಿಯೂ ಈ ಡಯಾಬಿಟಿಸ್ ಬರೋದನ್ನ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ರಿಸರ್ಚ್ಗಳು ಹೇಳುತ್ತೆ. ಯೂಶುವಲ್ ಆಗಿ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ BMI ಅಂತ ಏನು ಹೇಳ್ತೀವಿ, ಅದು 30ಕ್ಕಿಂತ ಅಧಿಕ ವ್ಯಕ್ತಿಗಳಲ್ಲಿ ಈ ಒಂದು ಮಧುಮೇಹವನ್ನ ನಾವು ನೋಡಬಹುದು. ಸೊ ಈ BMI ಅನ್ನ ಕಮ್ಮಿ ಮಾಡಿಕೊಂಡ್ರೆ, 30ಕ್ಕಿಂತ ಕಮ್ಮಿ ಮಾಡಿಕೊಂಡಂತ ಪಕ್ಷದಲ್ಲಿ ಖಂಡಿತವಾಗ್ಲೂ ನಾವು ಈ ಮಧುಮೇಹವನ್ನ ಅಥವಾ ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದಾಗಿದೆ. ಮತ್ತು ಈ ಮಧುಮೇಹ ಬೊಜ್ಜು ಇರುವವರಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದು ಅನ್ನೋದನ್ನ ಇವತ್ತಿನ ಒಂದು ಅಧ್ಯಯನಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಮತ್ತು ಈ ಮಕ್ಕಳಲ್ಲಿ ಈ ಒಂದು ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ, ಅದು ಜಾಸ್ತಿ ಆಗ್ತಾ ಇರೋದನ್ನ ಕೂಡ ನಾವು ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ, ದೇಹಕ್ಕೆ ಯಾವುದೇ ರೀತಿಯಾದಂತಹ ವ್ಯಾಯಾಮಗಳು ಇಲ್ಲದೆ ಇರುವಂಥದ್ದು ಇರ್ಬೋದು, ಅಥವಾ ಆಹಾರದಲ್ಲಿ ಆಗುವಂತಹ ವೈಪರೀತ್ಯಗಳಿರಬಹುದು, ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳದೇ ಇರುವಂಥದ್ದು ಕೂಡ ಒಂದು ಕಾರಣ ಆಗಬಹುದು. ನಾವು ಡಯಟ್ ಮಾಡ್ತೀವಿ ಅಂತ ಅನ್ಕೊಂಡು ಆಹಾರನೇ ಸರಿಯಾಗಿ ತಗೊಳ್ಳದೇ ಇರುವಂತಹದ್ದು ಕೂಡ ಈ ಒಂದು ಬೊಜ್ಜು ಹೆಚ್ಚಲಿಕ್ಕೆ ಕಾರಣ ಆಗತ್ತೆ ಅಂದ್ರೆ ತಪ್ಪಾಗ್ಲಾರ್ದು. ಮತ್ತು ಸರಿಯಾಗಿ ಆಹಾರವನ್ನ ತಗೊಳ್ಳೋದು ಅಂದ್ರೆ ಏನು, ಯಾವ ರೀತಿಯಾದಂಥ ಆಹಾರವನ್ನ ತಗೊಳ್ಬೇಕು, ಆದಷ್ಟು ಸಸ್ಯಾಹಾರವನ್ನ ಹೆಚ್ಚಾಗಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗಿಸೋದ್ರಿಂದ ನಾವು ಈ ಬೊಜ್ಜಿನ ಸಮಸ್ಯೆಯನ್ನ ಕಮ್ಮಿ ಮಾಡ್ಕೊಳ್ಬಹುದು. ಮತ್ತು ಸಿಹಿಯಾದಂತಹ ಪದಾರ್ಥಗಳನ್ನ ಅಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಇರುವಂತಹ ಒಂದು ಆಹಾರವನ್ನ ಕಮ್ಮಿ ಮಾಡ್ಕೊಳ್ಳೋದು, ಮತ್ತು ಹೊರಗಡೆ ಸಿಗುವಂತಹ ಪಾನೀಯಗಳಿರ್ಬೋದು ಅದನ್ನ ಕುಡಿಯೋದನ್ನ ಕೂಡ ಕಮ್ಮಿ ಮಾಡ್ಕೊಳ್ಳೋದು. ಮತ್ತೆ ಪ್ಯಾಕ್ಡ್ ಫುಡ್ ಅಂತ ಏನು ಹೇಳ್ತೇವೆ, ಈ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಇದೆಲ್ಲ ಇವತ್ತಿನ ಸಮಾಜದಲ್ಲಿ ರೆಡಿಯಾಗಿ ಸಿಗತ್ತೆ, ನಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಇಲ್ಲದೆ ಸಿಗ್ತಾ ಇದೆ. ಸೊ ಈ ಪ್ಯಾಕ್ಡ್ ಫುಡ್ ಅನ್ನ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದು ಕೂಡ ಬಹಳಷ್ಟು ಮುಖ್ಯ ಆಗತ್ತೆ. ಮತ್ತು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ತಂತ್ರಜ್ಞಾನಗಳು ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಮನುಷ್ಯನಿಗೆ ಎಷ್ಟು ಅನುಕೂಲಗಳಾಗ್ತಾ ಇದೆಯೋ ಅಷ್ಟೇ ಅನಾನುಕೂಲಗಳು ಕೂಡ ಆಗ್ತಾ ಇದೆ. ಈ ಒಂದು ತಂತ್ರಜ್ಞಾನದ ವ್ಯವಸ್ಥೆಯಿಂದ ಮನುಷ್ಯನ ವ್ಯಾಯಾಮದ ಪ್ರಮಾಣ ಬಹಳಷ್ಟು ಮಟ್ಟಿಗೆ ಕಮ್ಮಿಯಾಗಿದೆ. ಹಿಂದಿನ ಕಾಲದಲ್ಲಿ ಮನೆ ಗುಡಿಸೋದು, ಒರೆಸೋದು ಇರ್ಬೋದು, ಅಥವಾ ರುಬ್ಬೋದು, ಸೊ ಇಂಥ ಒಂದು ಮನೆಯಲ್ಲಿ ಮಾಡುವಂಥ ಚಟುವಟಿಕೆಗಳಿಂದಾಗಿಯೇ ದೇಹಕ್ಕೆ ಒಂದು ವ್ಯಾಯಾಮ ಆಗ್ತಿತ್ತು. ಆದರೆ ಇವಾಗಿನ ಇದರಲ್ಲಿ ಎಲ್ಲವೂ ಮಿಷಿನರಿ ಆಗ್ಬಿಟ್ಟಿದೆ. ಸೊ ನಾವು ಮಿಕ್ಸಿ ಯೂಸ್ ಮಾಡ್ತೀವಿ, ಗ್ರೈಂಡರು, ವಾಷಿಂಗ್ ಮಿಷಿನ್ನು, ಅಥವಾ ಇದು ವ್ಯಾಕ್ಯೂಮ್ ಕ್ಲೀನರು. ಸೊ ಇಂಥ ಒಂದು ಮಿಷಿನ್ಗಳ ಯೂಸ್ ಮಾಡೋದ್ರಿಂದ ಕೂಡ, ಅಂದರೆ ಬಳಕೆ ಹೆಚ್ಚಾಗಿರೋದ್ರಿಂದ ಕೂಡ, ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಇವತ್ತಿನ ಈ ಸಮಾಜದಲ್ಲಿ ಈ ಒಂದು ತಂತ್ರಜ್ಞಾನಗಳಿಂದ ಆಗಿ ಅದು ನಮ್ಮ ದೇಹದ ವ್ಯಾಯಾಮ ಇಲ್ಲದೆ ಇರುವಂಥದ್ದನ್ನು ಆಗ್ಬಿಟ್ಟಿದೆ.
ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದರೆ ದಿನನಿತ್ಯ ರೆಗ್ಯುಲರ್ ಆಗಿ ವ್ಯಾಯಾಮವನ್ನು ಒಂದು 20 ರಿಂದ 30 ನಿಮಿಷ ಮಾಡುವಂಥದ್ದು, ಅಥವಾ ಇಲ್ಲ ಅಂದರೆ ವಾಕಿಂಗ್ ಮಾಡುವಂಥದ್ದು, ಒಂದು ಕನಿಷ್ಠ ಪಕ್ಷ ಒಂದು 20 ನಿಮಿಷ ಆದ್ರೂ ವಾಕಿಂಗ್ ಮಾಡುವಂಥದ್ದು, ಮತ್ತು ಆಹಾರದಲ್ಲಿ ಹೆಚ್ಚಿನ ಸಿಹಿ ಅಂಶ ಇಲ್ಲದೆ ಇರುವಂತಹ ಪದಾರ್ಥಗಳನ್ನು ತಗೊಳ್ಳುವಂಥದ್ದು, ಮಾಂಸಾಹಾರವನ್ನು ಆದಷ್ಟು ಮಟ್ಟಿಗೆ ಕಮ್ಮಿ ಯೂಸ್ ಮಾಡುವಂಥದ್ದು, ಮತ್ತು ಹೊರಗಿನ ಬೇಕ್ರಿ ಫುಡ್ ಇರ್ಬೋದು, ಜಂಕ್ ಫುಡ್ ಇರ್ಬೋದು, ಆಯಿಲಿ ಫುಡ್ ಇರ್ಬೋದು, ಇಂತಹದ್ದನ್ನ ಕೂಡ ಆದಷ್ಟು ಮಟ್ಟಿಗೆ ಕರಿದ ತಿಂಡಿಗಳನ್ನ ತಿನ್ನುವಂಥದ್ದು ಅಥವಾ ಹೋಟೆಲ್ ಫುಡ್ಗಳನ್ನ ತಿನ್ನುವಂಥದ್ದು, ಇದನ್ನ ಕೂಡ ಕಮ್ಮಿ ಮಾಡಿಕೊಂಡಲ್ಲಿ ನಾವು ಖಂಡಿತವಾಗಿಯೂ ಈ ಬೊಜ್ಜಿನ ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು. ಮತ್ತು ಇದರಿಂದ ಬರುವಂತಹ ಮಧುಮೇಹ ಅಥವಾ BP ಇರ್ಬೋದು, ಇಂತಹ ಸಮಸ್ಯೆಗಳನ್ನ ಖಂಡಿತವಾಗ್ಲೂ ನಾವು ಕಮ್ಮಿ ಮಾಡಬಹುದು. ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂತೆ ಕೆಲವೊಂದು ಗಿಡಮೂಲಿಕೆಗಳು ನಮ್ಮ ದಿನನಿತ್ಯದಲ್ಲಿ ನಾವು ಬಳಸೋದ್ರಿಂದ, ಶುಂಠಿ ಇರ್ಬೋದು, ಚಕ್ಕೆ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಮತ್ತು ನೆಲ್ಲಿಕಾಯಿ, ಮತ್ತು ನೇರಳೆ ಹಣ್ಣು, ಇಂತಹ ಪದಾರ್ಥಗಳನ್ನು, ಹಾಗಲಕಾಯಿ, ಇವುಗಳನ್ನು ನಿತ್ಯ ಬಳಕೆಯಲ್ಲಿ ಅಡಿಗೆಯಲ್ಲಿ ನಾವು ಉಪಯೋಗಿಸೋದ್ರಿಂದ ಕೂಡ ಈ ಮಧುಮೇಹವನ್ನು ನಾವು ಕಮ್ಮಿ ಮಾಡಿಕೊಳ್ಬಹುದು. ಮತ್ತು ಈ ಮಧುಮೇಹವನ್ನು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಂದರೆ ಇದು ಈಗ ಹೈಪರ್ ಟೆನ್ಷನ್ನು, ಹೈಪರ್ ಗ್ಲೈಸಿಮಿಯಾ, ಹೈಪರ್ ಲಿಪಿಡಿಮಿಯಾ, ಸೊ ಇದೆಲ್ಲವೂ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಬಾಡಿಯಲ್ಲಿನ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಜಾಸ್ತಿ ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಕೇವಲ ಡಯಾಬಿಟಿಸ್ ಮಾತ್ರ ಅಲ್ಲದೆ, ಅಂದರೆ ಮಧುಮೇಹ ಮಾತ್ರ ಅಲ್ಲದೆ, ಇದರಿಂದ ಅನೇಕ ರೀತಿಯಾದಂತಹ ಬೇರೆ ವ್ಯಾಧಿಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಮತ್ತು ಮಹಿಳೆಯರಲ್ಲಿ PCOS ಅಂತ ಏನು ಹೇಳ್ತೀವಿ, ಅದು ಕೂಡ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮತ್ತು ಈ PCOS ಇಂದ ಇವನ್ ನಾವು ಬಂಜೆತನದ ಸಮಸ್ಯೆಗಳನ್ನು ಕೂಡ ಇವತ್ತಿನ ಸಮಾಜದಲ್ಲಿ, ಇವತ್ತಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಇದು ಮಹಿಳೆಯರಲ್ಲಿ ಮಾತ್ರ ಅಲ್ಲದೆ ಇವನ್ ಪುರುಷರಲ್ಲಿ ಕೂಡ, ಮಧುಮೇಹ ಹೆಚ್ಚಿರುವಂತಹ ಪುರುಷರಲ್ಲಿ ಲೈಂಗಿಕ ನಿರಾಸಕ್ತಿ ಇರ್ಬೋದು, ಅಥವಾ ಶೀಘ್ರ ಸ್ಖಲನ ಆಗುವಂಥದ್ದು ಇರ್ಬೋದು, ಹೀಗೆ ಹಲವಾರು ಅಡ್ಡ ಪರಿಣಾಮಗಳನ್ನು ಕೂಡ ನಾವು ಈ ಮಧುಮೇಹದಿಂದಾಗಿ ನೋಡ್ತಾ ಇದ್ದೇವೆ. ಸೊ ಈ ಬೊಜ್ಜು ಇರುವಂತಹ ವ್ಯಕ್ತಿಗಳಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗಿ ನಾವು ಕಾಣ್ತಾ ಇದ್ದೇವೆ. ಸೊ ಇದಕ್ಕೆ ಸರಿಯಾದ ರೀತಿಯಾದಂತಹ ವ್ಯಾಯಾಮವನ್ನು ಮಾಡೋದು, ಮತ್ತು ಆಲ್ಕೋಹಾಲ್, ಸ್ಮೋಕಿಂಗ್ ಅನ್ನು ಅವಾಯ್ಡ್ ಮಾಡುವಂಥದ್ದು, ನೀರನ್ನು ಚೆನ್ನಾಗಿ ಕುಡಿಯುವಂಥದ್ದು, ಮತ್ತು ಹೊರಗಿನ ಪದಾರ್ಥಗಳನ್ನು, ಹೊರಗಿನ ಆಹಾರವನ್ನು ಹಿತಮಿತವಾಗಿ ಉಪಯೋಗಿಸುವಂಥದ್ದು, ಯೋಗಾಸನಗಳನ್ನು ದಿನನಿತ್ಯ ಅಭ್ಯಾಸ ಮಾಡುವಂಥದ್ದು, ಅದರಲ್ಲಿ ಭುಜಂಗಾಸನ, ಧನುರಾಸನ, ಹಾಲಾಸನ, ಮತ್ತು ತಾಡಾಸನ, ಇಂತಹ ಒಂದು ಯೋಗಾಸನಗಳನ್ನು ನಿತ್ಯವೂ ಅಭ್ಯಾಸ ಮಾಡೋದ್ರಿಂದ ನಾವು ಈ ಮಧುಮೇಹವನ್ನು ನಿವಾರಣೆ ಮಾಡಬಹುದು. ಅಷ್ಟೇ ಅಲ್ಲದೆ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕೂಡ ಈ ಒಂದು ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ಖಂಡಿತವಾಗಿಯೂ ಸಹಾಯ ಆಗತ್ತೆ. ಅಷ್ಟೇ ಅಲ್ಲದೆ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗತ್ತೆ. ಮಾನಸಿಕ ಒತ್ತಡ ಜಾಸ್ತಿ ಆದಾಗ, ಅಂದರೆ ಸ್ಟ್ರೆಸ್ ಲೆವೆಲ್ ಅಂತ ಏನು ಹೇಳ್ತೀವಿ, ಅದನ್ನು ಜಾಸ್ತಿ ಆದಾಗ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಜಾಸ್ತಿಯಾಗಿ ಉತ್ಪತ್ತಿ ಆಗತ್ತೆ. ಈ ಕಾರ್ಟಿಸೋಲ್ ಜಾಸ್ತಿ ಆದಾಗ ಅದು ಹಸಿವನ್ನು ಜಾಸ್ತಿ ಮಾಡುತ್ತೆ. ಹಸಿವು ಜಾಸ್ತಿ ಆದಾಗ ತಿನ್ನಬೇಕು ಅನ್ನೋಂಥ ಒಂದು ಬಯಕೆ ಜಾಸ್ತಿ ಆಗತ್ತೆ. ಇದನ್ನು ತಿನ್ನೋದ್ರಿಂದ ಮತ್ತು ಯಾವುದೇ ರೀತಿಯಾದಂತಹ ವ್ಯಾಯಾಮವನ್ನು ಮಾಡದೇ ಇರೋದ್ರಿಂದ ಏನಾಗುತ್ತೆ, ಈ ಬೊಜ್ಜಿನ ಸಮಸ್ಯೆ ಜಾಸ್ತಿ ಆಗುತ್ತೆ, ಮತ್ತು ಇದರಿಂದ ಅನೇಕ ರೀತಿಯಾದಂತಹ ವ್ಯಾಧಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಈ ಎಲ್ಲ ಪರಿಹಾರಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ತಜ್ಞ ವೈದ್ಯರ ಮಾರ್ಗದರ್ಶನದೊಂದಿಗೆ ಸರಿಯಾದ ಚಿಕಿತ್ಸೆಯನ್ನು ತಗೊಂಡ್ರೆ ಖಂಡಿತವಾಗ್ಲೂ ಈ ಒಂದು ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು, ಮತ್ತು ಮಧುಮೇಹದಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನು ಖಂಡಿತವಾಗ್ಲೂ ತಡೆಗಟ್ಟಬಹುದು ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತೇನೆ. ನಮಸ್ತೆ.